ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಪಂಚಮಿ ವಿಶೇಷ 5 ಬಗೆಯ ಕರ್ಚಿಕಾಯಿ ಮಾಡಾಕತ್ತಾನೆ. ಅದನ್ನ ಎಲ್ಲ ನಿಮಗೆ ಹೆಂಗೆ ಮಾಡೋದು ಅನ್ನೋದು ಹೇಳಾಕ್ತಾನೆ. ಈಗ 5 ಥರದ ಕರ್ಚಿಕಾಯಿಗಳನ್ನ ನಾ ಬೇರೆ ಬೇರೆ ಇಟ್ಟನೆ ನಿಮಗೆ ತೋರಿಸ್ನು. ಈಗ ಎಳ್ಳು ತೊಗೊಂಡೆ, ನಾನು ಕರಿ ಎಳ್ಳು ಇರ್ತಾವಲ್ರಿ, ಆ ಕರಿ ಎಳ್ಳು ತೊಗೊಂಡನಿ. ಆಮೇಲೆ ನೆಕ್ಸ್ಟ್ ಬಿಳಿ ಎಳ್ಳು ತೊಗೊಂಡನಿ. ಇವೆಲ್ಲ ಸಪ್ರೇಟಾಗಿ ನಾ ಕರ್ಚಿಕಾಯಿ ಮಾಡಾಕತ್ತಾನೆ ನಾನು ಬೇರೆ ಬೇರೆನ. ಇದು ಪುಟಾಣಿ ತೊಗೊಂಡನ್ರಿ, ಪುಟಾಣಿ ಫ್ರೆಶ್ ಅದಾವು, ಅವನ್ನ ತೊಗೊಂಡನಿ. ಮತ್ತು ನವನಿ ತೊಗೊಂಡನಿ, ನವನಿ ಸಿರಿಧಾನ್ಯದ್ದು ಒಂದು ಕರ್ಚಿಕಾಯಿ ಮಾಡಾಕ್ತಾನೆ. ಮತ್ತು ಆಮೇಲೆ ಕೊಬ್ಬರಿ ಇಂತ್ರ ಒಂದು ಕರ್ಚಿಕಾಯಿ ಮಾಡ್ತಾನೆ. ಹಿಂಗೆ 5 ಥರದ ಕರ್ಚಿಕಾಯಿಗಳನ್ನು ನಾನು ಈಗ ಮಾಡಿ ತೋರ್ಸಾಕ್ತಾನೆ. ಈಗ ನೋಡ್ರಿ, ಇವನ್ನೆಲ್ಲ ತೊಗೊಂಡನಿ. ನವನಿ, ಬಿಳಿ ಎಳ್ಳು, ಕರಿ ಎಳ್ಳು ಎಲ್ಲ ತೊಗೊಂಡನಿ. ಈಗ ನೋಡ್ರಿ, ಈಗ ನಾನು ಕರಿ ಎಳ್ಳನ್ನು 1 ಕಪ್ನಷ್ಟು ತೊಗೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ. ಇವೆಲ್ಲ ಹುರಿದು ತೊಗೊಂಡ್ಬಿಟ್ಟನ್ರಿ ನಾನು. ಎಲ್ಲ ಹುರ್ಕೊಂಡನಿ, ತೊಳೆದು ಹುರಿದು ಎಲ್ಲ ಮಾಡಿ ತೊಗೊಂಡಿದ್ದು ಇವು. ಅದಕ್ಕೆ ಚೆನ್ನಾಗಿ ಹುರ್ಕೋಬೇಕ್ರಿ ಅವನು. ಈಗ ಆರ್ಗ್ಯಾನಿಕ್ ಬೆಲ್ಲನೂ ತೊಗೊಂಡನಿ ಅದಕ್ಕೆ ಇವೆಲ್ಲ ನೋಡ್ರಿ, ಇದು ಹುರಿದಿದ್ದು ಕರಿ ಎಳ್ಳು ಹುರಿದಿದ್ದು ಕಾಳನ್ನು ತೊಗೊಂಡನಿ. ಇದನ್ನ ಈಗ ಪೌಡ್ರ್ ಮಾಡಿದ್ನಿ. ಇದಕ್ಕೆ ಮತ್ತು ಬೆಲ್ಲ ಹಾಕಿ ಬೆಲ್ಲ ಸೇರಿಸಿನೂ ಮತ್ತು ಪೌಡ್ರ್ ಮಾಡ್ತೀನಿ. ಈಗ ನೋಡ್ರಿ, ಇದು ಬೆಲ್ಲ ಮತ್ತು ಎಳ್ಳು ಮಿಕ್ಸ್ ಆಗಿದ್ದು ಪೌಡ್ರ್. ಇದು ಬೆಲ್ಲ ಎಳ್ಳು ಇದೊಂದು ಐಟಮ್ ಆಯ್ತು. ಈಗ ಬಿಳಿ ಎಳ್ಳನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಳಕ್ತಾನೆ. ಬಿಳಿ ಎಳ್ಳು ಪೇಸ್ಟ್ ಮಾಡಿದ್ನೀಗ. ಇದಕ್ಕೆ ಮತ್ತೊಂಚೂರು ಬೆಲ್ಲ ಹಾಕ್ಕೊಂಡು ಅದರ ಅರ್ಧ ಕಪ್ ಅಷ್ಟು ಬೆಲ್ಲ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಳ. ಬಿಳಿ ಎಳ್ಳಿನ ಪೌಡ್ರು, ಕರಿ ಎಳ್ಳಿನ ಪೌಡ್ರು ಆತೀಗ. ಎರಡು ಥರ ಪೌಡ್ರುಗಳನ್ನು ಮಾಡ್ಕೊಂಡೆ ನಾನು. ಈಗ ನೋಡ್ರಿ, ಇದು ಬಿಳಿ ಎಳ್ಳಿಂದಿದೆ. ಬಿಳಿ ಎಳ್ಳಿಗೆ ಬೆಲ್ಲನೂ ಸೇರಿಸೇನ ಮಿಕ್ಸಿಗೆ ಹಾಕಿ ಮಾಡ್ಕೊಂಡಿದ್ದೆ ಪೌಡ್ರ್. ಆಮೇಲೆ ನೆಕ್ಸ್ಟ್ ನಾನು ಪುಟಾಣಿಯನ್ನು ಮಿಕ್ಸಿ ಜಾರಿಗೆ ಹಾಕೊಳಕ್ತಾನೆ. 1 ಕಪ್ ಪುಟಾಣಿ, 1 ಕಪ್ ಬೆಲ್ಲ, ಇನ್ನು ಕಡಿಮೆನ ಬೆಲ್ಲ ಹಾಕೊಳಕ್ತಾನೆ. ಈಗ 1 ಕಪ್ ಪುಟಾಣಿ ಹಿಟ್ಟಾಗೈತಿ. ಇದಕ್ಕೆ ಒಂಚೂರು ಬೆಲ್ಲ ಹಾಕೋತೀನಿ. ಅದೇ ಕಪ್ನಾಗ ಒಂದು ಅರ್ಧ ಕಪ್ಗಿಂತ ಮ್ಯಾಲೆ ಒಂಚೂರು ಬೆಲ್ಲ ಹಾಕೋಬೇಕ್ರಿ. ಇದು ನೋಡ್ರಿ, ಇದ್ರ ಪೇಸ್ಟ್ ಇದು ಯಾವುದು ಪುಟಾಣಿ ಹಿಟ್ಟು ಬೆಲ್ಲ. ಇದೊಂದು ಬೇರೆ ಮಾಡ್ಕೊಂಡನಿ. ಇದು ಸಿರಿಧಾನ್ಯ ರೀ, ನವಣೆ. ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ತೊಗೊಂಡನಿ. ಇದು ಈಗ ಪೌಡ್ರ್ ಮಾಡ್ಕೊಂಡನಿ. ಇದಕ್ಕೆ ಮತ್ತೆ ಬೆಲ್ಲ ಸೇರಿಸ್ಕೊಳಕ್ತಾನೆ ನಾನು. ಬೆಲ್ಲ ಸೇರಿಸಿ ಇದನ್ನು ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕೊಳಕ್ತಾನೆ. ಇದೊಂದು ಪೇಸ್ಟ್ ಪೌಡ್ರ್ ಆಗ್ತಾರೆ ಇದು. ಈಗ ಈ ಥರ ಎಲ್ಲ ಪೌಡ್ರ್ ಮಾಡ್ಕೊಳಕ್ತಾನೆ ನಾನು. ನವಣೆ ಪೌಡ್ರು, ಪುಟಾಣಿ ಹಿಟ್ಟಿನ ಪೌಡ್ರು, ಬಿಳಿ ಎಳ್ಳಿನ ಪೌಡ್ರು, ಕರಿ ಎಳ್ಳಿಂದು. ಆಮೇಲೆ ಈಗ ನಾನು ಕೊಬ್ಬರಿಯನ್ನು ಈ ಥರ ಹೆಚ್ಚಿಕೊಳಕ್ತಾನೆ. ಇದು ಕೊಬ್ಬರಿ ಹೆಚ್ಚು ಮನ್ಯಾಗ್ರಿ ನೋಡ್ರಿ, ಇದು ಹೆಂಗೆ ಬಿದ್ದಿರ್ತೈತಿ, ಹಿಂಗೆ ಬೀಳ್ಬೇಕದು. ಕೊಬ್ಬರಿ ಹೆಚ್ಚು ಮನ್ಯಾಗ ಕೊಬ್ಬರಿಯನ್ನು ನಾನು ಹೆಚ್ಕೊಳಕ್ತಾನೆ ಪೂರ್ತಿ. ಹೀಗೆಲ್ಲ ಹೆಚ್ಕೊಂಡು ಇಟ್ಕೋಬೇಕು. ಇದೊಂದು ಕೊಬ್ಬರಿ ಕರ್ಚಿಕಾಯಿ ಅಂಥೇಳಿ ಸಕ್ಕರೆ ಹಾಕಿ ಮಾಡ್ತಾರೆ ಇದಕ್ಕೆ. ಉಳಿದದಕ್ಕೆಲ್ಲ ನಾನು ಬೆಲ್ಲ ಸೇರಿಸ್ಕೊಂಡನಿ. ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡಿ ಕರಿ ಎಳ್ಳು, ಬಿಳಿ ಎಳ್ಳು ಮತ್ತು ಪುಟಾಣಿ ಅದ್ರದ್ದೆಲ್ಲ ಮತ್ತು ನವಣೆ ಅವಕ್ಕೆಲ್ಲ ಬೆಲ್ಲ ಸೇರ್ಸೇನೆ ಇದರ ಮಿಕ್ಸಿ ಜಾರಿಗೆ. ಇದು ನೋಡ್ರಿ, ಇದು ಕೊಬ್ಬರಿಯನ್ನು 1 ಕಪ್ನಷ್ಟು ಕೊಬ್ಬರಿ ಐತಿದು. ಅದಕ್ಕೆ 1 ಕಪ್ನಷ್ಟು ಸಕ್ಕರೆ ಪುಡಿಯನ್ನು ಅದಕ್ಕೆ ಸೇರಿಸ್ಕೊಳಕ್ತಾನೆ. ಕೊಬ್ಬರಿಗೆ ಒಣ ಕೊಬ್ಬರಿ ಹೆಚ್ಚಿದ್ದಕ್ಕೆ ಸಕ್ಕರೆ ಪುಡಿಯನ್ನು ಸೇರಿಸ್ಕೊಳಕ್ತಾನೆ. ನೋಡ್ರಿ, ಇದು ಎಲ್ಲ ಸಕ್ಕರೆ ಪುಡಿ ಇದನ್ನು ಇದಕ್ಕೆ ಸೇರಿಸ್ಕೊಳ್ತಾನೆ. ಪಂಚಮಿ ಒಳಗೆ ಏನೇನು ಎಲ್ಲ ಬೇರೆ 5 ಥರ ಉಂಡೆ ಅದು ಎಲ್ಲ ಮಾಡಿ ಆಗೈತಿ. ಈಗ ಅದಕ್ಕೆ 5 ವೆರೈಟಿ ಕರ್ಚಿಕಾಯನ್ನು ನಾನು ನಿಮ್ಗೆಲ್ಲರಿಗೂ ಮಾಡಿ ತೋರ್ಸಾಕ್ತಾನೆ. ಇವೆಲ್ಲ ಭಾಳ ಪೌಷ್ಟಿಕ. ಎಳ್ಳಾಗಲಿ, ಕರಿ ಎಳ್ಳಾಗಲಿ, ಬಿಳಿ ಎಳ್ಳಾಗಲಿ ಎಲ್ಲನೂ ತಿನ್ಬೇಕತ್ತಿರ್ತೈತಿ ಹಬ್ಬಕ್ಕೆ. ನೋಡ್ರಿ, ಈಗ ಇದ್ರೊಳಗೆ ಒಂಚೂರು ಬಿಳಿ ಎಳ್ಳು ಹುರಿದಿದ್ದು ಇರ್ತಾವಲ್ರಿ, ಅವನ್ನ ಸಕ್ಕರೆ ಪುಡಿ ಕೊಬ್ಬರಿಗೆ ಬಿಳಿ ಎಳ್ಳು ಹಾಕ್ಬೇಕು. ಈಗೆಲ್ಲ ಬಿಳಿ ಎಳ್ಳು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳಕ್ತಾನೆ. ಎಲ್ಲ ಪೇಸ್ಟು ಭಾರಿ ಆಗ್ಯಾವ್ರಿ, ಎಲ್ಲ ಟೇಸ್ಟ್ ಆಗ್ಯಾವು. ಯಾಕಂದ್ರೆ ಹುರಿದು ಮಾಡಿದ್ದಿರ್ತೈತಲ್ಲ ಅದು. ಇವನು ಉಂಡಿನೂ ಕಟ್ಬೋದು, ಹಂಗೆ ಇರ್ತಾವೆ ಇವೆಲ್ಲ. ನೋಡಿ, ಎಲ್ಲನೂ 5 ಥರದ ಪೌಡ್ರುಗಳನ್ನು ನಾನು ಮಾಡ್ಕೊಂಡೀನಿ. ಇವನ್ನೆಲ್ಲನೂ ನಾನು ಕರ್ಚಿಕಾಯಿ ಮಾಡಿ ತೋರಿಸ್ತೀನಿ. ಇವನು ನೋಡಿರಿ, ಇದು ಪುಟಾಣಿ ಹಿಟ್ಟಿಂದು. ಇದು ಡ್ರೈ ಫ್ರೂಟ್ಸ್ ಎಲ್ಲ ಇವಕ್ಕೆ ಹಾಕೊಳಕ್ತಾನೆ. ಕೊಬ್ಬರಿ, ಸಕ್ಕರೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಳಕ್ತಾನೆ ಅವಕ್ಕೆ. ಇದು ನೋಡ್ರಿ, ಇದನ್ನೆಲ್ಲ ಹಾಕೇನೆ. ಇದಕ್ಕೂ ಕೊಬ್ಬರಿ ಹಾಕೇನೆ ಪುಟಾಣಿ ಹಿಟ್ಟಿಂದಕ್ಕೆ. ಇದಕ್ಕೆ ಏಲಕ್ಕಿ ಎಲ್ಲಕ್ಕೂ ಜಾಸ್ತಿ, ಎಲ್ಲಕ್ಕೂ ಏಲಕ್ಕಿ ಹಾಕ್ಬೇಕಾಕತಿ. ಅದಕ್ಕೆ ನಾನು ಒಂದು ಸ್ವಲ್ಪ ಏಲಕ್ಕಿ ಕುಟ್ಕೊಳಕ್ತಾನೆ. ಇಲ್ಲೇ ಏಲಕ್ಕಿ ಕುಟ್ಕೊಂಡು ಅದ್ರ ಪೌಡ್ರನ್ನು ಎಲ್ಲಕ್ಕೂ ಹಾಕ್ಬೇಕಾಕತೆ.
ಈಗ ಎಲ್ಲಕ್ಕೂ ಏಲಕ್ಕಿ ಪೌಡ್ರ್ ಹಾಕಾಕತ್ತಾನೆ. ಈ ಕೊಬ್ಬರಿ ಸಕ್ಕರೆ ಈ ಡ್ರೈ ಫ್ರೂಟ್ಸ್ ಹಾಕೈತಿ. ಇದು ಎಳ್ಳಿನ ಪುಡಿ ರೀ, ಕರಿ ಎಳ್ಳಿನ ಪುಡಿ. ಇದು ಪುಟಾಣಿ, ಕೊಬ್ಬರಿ, ಎಳ್ಳು ಎಲ್ಲ ಹಾಕಿದ್ದೈತಿ. ಇದು ನವಣೆಕ್ಕೆ ಬರ್ತಾವಲ್ರಿ, ನವಣೆ ಸಿರಿಧಾನ್ಯ ಅದರದ್ದು, ಬಿಳಿ ಎಳ್ಳಿನ ಪೇಸ್ಟು ಎಲ್ಲಕ್ಕೂ ಹಾಕ್ಕೊಳಕ್ತಾನೆ. ಎಲ್ಲಕ್ಕೂ ಒಂಚೂರು ತುಪ್ಪ ಹಾಕ್ಕೊಳಕ್ತಾನೆ. ಎಲ್ಲಕ್ಕೂ ತುಪ್ಪ ಕಾಸೆ ಹಾಕ್ಕೊಳಕ್ತಾನೆ. ಇದಕ್ಕೂ ಕರಿ ಎಳ್ಳಿಗೆ ಈ ಪುಟಾಣಿ ಹಿಟ್ಟಿಂದ ಕೊಬ್ಬರಿ, ಎಳ್ಳು ಇದಕ್ಕೆ ಹಾಕ್ಕೊಳಕ್ತಾನೆ. ಇದು ಸಿರಿಧಾನ್ಯದಕ್ಕೂ ಹಾಕ್ಕೊಳಕ್ತಾನೆ. ಬಿಳಿ ಎಳ್ಳಿನ ಪೌಡ್ರಕ್ಕೂ ಹಾಕ್ಕೊಳಕ್ತಾನೆ. ಎಲ್ಲಕ್ಕೂ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಈಗ ನೋಡ್ರಿ ಗಸಗಸೆಯನ್ನು ಎಲ್ಲಕ್ಕೂ ಹಾಕ್ಕೋಬೇಕು. ಎಳ್ಳನ್ನು ಹಾಕ್ಕೊಳಕ್ತಾನೆ ನೋಡ್ರಿ. ಈಗ ತುಪ್ಪ ಹಾಕಿದ್ದೆಲ್ಲ ಇದನ್ನು ಕಲಿಸಾಕತ್ತಾನೆ. ಈಗ ತುಪ್ಪ ಹಾಕಿದ್ದೆಲ್ಲ ಮಿಕ್ಸ್ ಮಾಡ್ಬೇಕು. ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲಕ್ಕೂ ತುಪ್ಪ ಹಾಕೈತಲ್ರಿ, ಎಲ್ಲನೂ ಮಿಕ್ಸ್ ಮಾಡಾಕ್ತಾನೆ. ಇದನ್ನು ನವಣೆ ಸಿರಿಧಾನ್ಯ ನವಣೆ ಭಾರಿ ಅದು ಹೆಲ್ತಿಗೆ ಭಾಳ ಚಲೋ ಅಂತೇಳಿ ನವಣೆ ಒಳಗೆ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಹಾಕಿ ಅದನ್ನೊಂದು ಪೌಡ್ರ್ ಮಾಡ್ಕೊಂಡಿರ್ತಾರೆ. ಇದು ಎಳ್ಳಿಂದ, ಕರಿ ಎಳ್ಳಿನ ಪೌಡ್ರು ಮಾಡ್ಕೊಂಡೇನೆ ಬೆಲ್ಲ ಹಾಕಿ. ಕರಿ ಎಳ್ಳು ಚೆನ್ನಾಗಿ ಹುರಿದು ತೊಗೊಂಡಿದ್ದವ್ರು 2. ಈಗ ನೋಡ್ರಿ ಇದು 5 ಕಪ್ ಇದಕ್ಕೆ ಮೈದಾ ಹಿಟ್ಟನ್ನು ಹಾಕ್ಕೊಳಕ್ತಾನೆ. ಈ ಕಪ್ಪಿಲೆ 5 ಕಪ್ ಹಾಕ್ಕೊಳಕ್ತಾನೆ ಮೈದಾ ಹಿಟ್ಟನ್ನು. ಈಗ 5 ಕಪ್ ಹಾಕಿದ್ನಲ್ರಿ, ಇದು ಲಾಸ್ಟ್ ಏನೈತಿ ನಾನು ಹಚ್ಚಾಕೆ ತೊಗೋತೀನಿ. ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದನ್ನ ಹಿಟ್ಟು ಹಚ್ಚಾಕೆ ತೊಗೊಂಡು ಇದಕ್ಕೆ ಎಲ್ಲ ಉಪ್ಪು ಹಾಕ್ಕೋಬೇಕ್ರಿ. ಸರಿಯಾಗಿ ಉಪ್ಪು ಹಾಕ್ಕೊಂಡು ಒಂಚೂರು ಉಪ್ಪು ಹಾಕ್ಕೋಬೇಕು. ಮೈದಾ ಹಿಟ್ಟಿರ್ತೈತೆ ಅಂತ ಹೇಳಿ ಚಪಾತಿಗೆ ಹಾಕೋಷ್ಟು ಹಾಕ್ಕೊಂಡು ಇದು ಬಿಸಿ ಎಣ್ಣೆ ತಂದಾನೆ, ಇದು ಕಾಸಿದ ಎಣ್ಣೆ ಇರ್ತೈತಲ್ರಿ, ಅದನ್ನು ಇದಕ್ಕೆಲ್ಲ ಹಾಕ್ಕೋಬೇಕು. ಕಾಸಿದ ಎಣ್ಣೆಯನ್ನು ಬಿಸಿ ಆಗಿರೋದು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟಿಗೆ ಎಣ್ಣೆ ಹಾಕೋದ್ರಿಂತ ಅದೆಲ್ಲ ಪಳ್ಳಾಗ್ತದೆ ಹಿಟ್ಟು. ಅದಕ್ಕೆ ಇದು ಎಣ್ಣೆ ಹಾಕೇ ಮಾಡ್ತಾರೆ ಇದನ್ನ. ಅದಕ್ಕೆಲ್ಲ ಕರ್ಚಿಕಾಯಿಗಳಿಗೂ ಇದನ್ನ ಒಂದಿಷ್ಟು ಹಿಟ್ಟು ನಾದ್ಕೊಳಕ್ತಾನೆ. 5 ಕಪ್ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನಾದ್ಕೋಬೇಕಾಕತ್ತೆ. ಈಗ ನೋಡ್ರಿ ಇದನ್ನೆಲ್ಲ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡೇ ಹಿಟ್ಟು ನಾದ್ಕೊಳಕ್ತಾನೆ. ಹಿಟ್ಟು ಕರ್ಚಿಕಾಯಿಗೆ ಭಾಳ ಮೆತ್ತಗೂ ಇರಬಾರ್ದು, ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿರ್ಬೇಕು. ಇದೆಲ್ಲ ಹಿಟ್ಟು ಮಿದ್ದೆ ನೋಡಿ ಹೀಗೆಲ್ಲ ಹಿಟ್ಟು ನಾದ್ಕೊಳಕ್ತಾನೆ. ಈಗ ಅದು ಎಣ್ಣೆ ಹಾಕಿದ್ರಂತ ಹಿಟ್ಟು ಚೆನ್ನಾಗಿ ಬರ್ತೈತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಇದು ನೋಡ್ರಿ ನಿಮ್ಮಿಂತ್ರ ನಮಗೆ ಇದು ನೋಡ್ರಿ ಹಿಟ್ಟು ನಾದ್ಕೊಳಕ್ತಾನೆ. ಹಿಂಗೆಲ್ಲ ನಾದಬೇಕು. ಹೀಗೆಲ್ಲ ಹಿಟ್ಟು ನಾದೆ ಇದನ್ನ ಸ್ವಲ್ಪ ರೆಸ್ಟ್ ಮಾಡೋಕೆ ಇಡ್ಬೇಕಾಕತ್ತೆ. ಈಗೆಲ್ಲ ನಾದೆ ಆಗೈತೆ ರೀ ಇದು ಹಿಟ್ಟು ಮೆತ್ತಗೆ ಒಂದು ಹದಕ್ಕೆ ಇರ್ತೈತದು. ಇದನ್ನ ಸ್ವಲ್ಪ ಒಂದು 10 ನಿಮಿಷ ರೆಸ್ಟ್ ಮಾಡೋಕೆ ಇಟ್ಟಿದ್ನು. ಈಗ ನಾನು ಗಸಗಸೆಯನ್ನು ಹುರ್ಕೊಳಕ್ತಾನೆ. ಗಸಗಸೆಯನ್ನು ಒಂದು 5 ಚಮಚದಷ್ಟು ಹಾಕ್ಕೊಂಡು ಇದಕ್ಕೆಲ್ಲ ಎಲ್ಲಕ್ಕೂ ಹಾಕೋಬೇಕಾಗ್ತೈತಿ ಗಸಗಸೆ. ಅದಕ್ಕೆ ನಾನು ಈ ಥರ ಹುರ್ಕೊಳಕ್ತಾನೆ. ಇದನ್ನ ಹುರಿದಾವ್ ನೋಡ್ರಿ ಇವಾಗ ಗಸಗಸೆ ಒಂಚೂರು ಹಾಕಿದ್ರೆ ಬಿಸಿದ್ರ ಮೇಲೆ ಹುರಿತಾವೆ, ಹಳ್ಳಾಗ್ತಾವೆ ಥರ. ಗಸಗಸೆ ಹಳ್ಳಾಗ್ತಾವೆ ಥರ. ಈಗ ಗಸಗಸೆ ಎಲ್ಲ ಹುರಿದಾಗೈತಿ. ಎಲ್ಲ ಹುರ್ಕೊಂಡು ಬಿಸಿ ಮಾಡ್ಕೊಂಡು ಇದೆಲ್ಲ ಗಸಗಸೆ ಬಿಸಿ ಆಗೈತೆ. ಇದೆಲ್ಲ ಭಾರಿ ಒಳ್ಳೇದ್ರಿ ಇವೆಲ್ಲ. ಗಸಗಸೆ ಆಗಲಿ ಹೆಲ್ತಿಗೆ ನೋಡ್ರಿ. ಅದಕ್ಕೂ ಸಕ್ಕರೆ ಪುಡಿ ಹಾಕಿದ್ದಕ್ಕೆ, ಡ್ರೈ ಫ್ರೂಟ್ಸ್ ಹಾಕಿದ್ದಕ್ಕೆ, ಇದು ಬಿಳಿ ಎಳ್ಳಿಗೆ ಕರಿ ಎಳ್ಳು, ಬಿಳಿ ಎಳ್ಳು, ನವಣೆಗೂ ಎಲ್ಲಕ್ಕೂ ಹಾಕ್ಕೊಳಕ್ತಾನೆ. ಇದು ಕರಿ ಎಳ್ಳಿಗೆ ಹಾಕ್ಕೊಳಕ್ತಾನೆ. ಎಲ್ಲಕ್ಕೂ ಗಸಗಸೆ ಹಾಕ್ಕೊಂಡು ಆತೀಗ. ಇದು ಹಿಟ್ಟು ಚೆನ್ನಾಗಿ ಬಂದೈತಿ. ಈಗ ರೆಸ್ಟ್ ಮಾಡೋಕೆ ಇಟ್ಟಿದ್ದೀವಲ್ಲ, ಈಗ ಬೆಸ್ಟ್ ಬಂದೈತಿ. ಈಗ ನಾನು ಇದನ್ನ ಹಿಟ್ಟನ್ನು ತೊಗೊಂಡು ಇದು ಉಂಡೆಗಳನ್ನಾಗಿ ಮಾಡ್ಕೊಂಡು ಈಗ ಕರ್ಚಿಕಾಯಿ ಎಲೆ ಅಂತ ಹೇಳಿ ಮಾಡ್ತಾರಲ್ರಿ, ಅವು ಎಲೆ ಮಾಡೋಕಂಥೇಳಿ ನಾ ಹಿಂಗೆ ಉಳ್ಳಿ ಮಾಡ್ಕೊಳಕ್ತಾನೆ. ಎಲೆ ಮಾಡಬೇಕು. ಇವನ್ನ ಒಂದೇ ಸಮ ಆಗಬೇಕದು ಉಳ್ಳೆಲ್ಲ.
ಅದಕ್ಕೆ ನಾನು ಹಿಂಗೆ ಉದ್ಕ ಮಾಡ್ಕೊಂಡು ಅದನ್ನ ಕಟ್ ಮಾಡ್ಕೊಂಡ್ರೆ ಒಂದೇ ಸಮ ಬರ್ತಾವೆ ಎಲ್ಲ ಉಳ್ಳಿಗಳು. ನೋಡಿರಿ ಈಗೆಲ್ಲ ಒಂದೇ ಸಮ ಬರ್ತಾವೆ. ಹೀಗೆಲ್ಲ ಇಟ್ಕೊತ ಹೋಗ್ಬೇಕು. ಅವನು ಅಷ್ಟು ಉಳ್ಳಿ ಮಾಡಿದ್ಮೇಲೆ ಅದಕ್ಕೆ ಒಣ ಹಿಟ್ಟು ಇದ್ರದ್ದು ಹಚ್ಬೇಕಾಕತಿ. ನಾ ತೆಗೆದಿಟ್ಟಿದ್ನಲ್ರಿ ಅದು ಗೋಧಿ ಹಿಟ್ಟು, ಅದನ್ನೊಂದು ಸ್ವಲ್ಪ ಹಾಕೋತ್ನಿಲ್ಲಿ ಹಾಕ್ಕೊಂಡು ಅದನ್ನ ಹಚ್ಚಿ ಮಾಡ್ಬೇಕು. ಈಗ ನಾವು ಒಂದೊಂದಾಗೆ ನಿಮಗೆ ತೋರಿಸ್ನು. ಇದು ಬಿಳಿ ಎಳ್ಳಿಂದು, ಕೊಬ್ಬರಿ ಪುಡಿ ಇವೆಲ್ಲ ಅದಾವೆ ನೋಡ್ರಿ. ಅಷ್ಟು 5 ಐಟಮ್ ಅದಾವೆ. ಇದು ಕರಿ ಎಳ್ಳಿನ ಪೌಡ್ರು, ಇದೇನೈತಿ ಕೊಬ್ಬರಿ, ಸಕ್ಕರೆ, ಡ್ರೈ ಫ್ರೂಟ್ಸು, ಗಸಗಸೆ ಅವೆಲ್ಲ ಹಾಕೈತೆ ಅವಕ್ಕೆ. ಈಗ ಎಲೆ ಲಟ್ಟಿಸಿ ನಾನೀಗ ಹೆಂಗೆ ತುಂಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಇದು ಈಜಿ ಐತೆ. ಗಸಗಸೆ ಎಲ್ಲ ಹಾಕ್ಕೊಂಡು ಮಾಡೋದು. ನೀವು ಬೇಕಾದ ಇನ್ನೊಂದು ಈ ಎಲ್ಲ ಐಟಮ್ಸೂ ನೀವು ಈ ಕರ್ಚಿಕಾಯಿ ಒಳಗೆ ಹಾಕ್ಕೊಂಡು ಮಾಡ್ಕೋಬೋದು. ಶೇಂಗಾ ಪೌಡ್ರ್ ಹಾಕಿರ್ತಾರೋ ಏನೇನೋ. ಮತ್ತು ಇನ್ನೊಂದು ಕೊಬ್ಬರಿ ಒಳಗೆ ಬೆಲ್ಲ ಹಾಕಿ ಕೊಬ್ಬರಿ ಬೆಲ್ಲದ್ದು ಮಾಡ್ಕೋಬೋದು. ಈಗ ನೋಡ್ರಿ ಇದೆಲ್ಲ ಎಲೆ ಎಲ್ಲ ನಾನು ಲಟ್ಟಿಸಿಟ್ಕೊಂಡು ಇದು ಡ್ರೈ ಫ್ರೂಟ್ಸು, ಕೊಬ್ಬರಿ, ಸಕ್ಕರೆ ಹಾಕಿದ್ದನ್ನು ಇದಕ್ಕೆ ತುಂಬ್ಕೊಳಕತ್ತಾನೆ ನೋಡ್ರಿ. ಫಸ್ಟ್ ಐಟಮ್ ಇದು ನೋಡಿರಿ. ಇದಕ್ಕೆ ಈ ಥರ ಎಲ್ಲ ಹಾಲು ಹಚ್ಕೋಬೇಕು. ಒಂಚೂರು ಹಾಲು ತೊಗೊಂಡು ಇದನ್ನು ಹಚ್ಕೊಂಡು ಹಿಂಗೆ ಮಾಡ್ಕೋತ ಬರ್ಬೇಕಂದು. ಇಷ್ಟು ಚೆನ್ನಾಗಿ ಬರ್ಬೇಕಿದು. ಇದಕ್ಕೆ ಏನು ಮಾಡ್ಬೇಕಂದ್ರೆ ಇದು ಒಂಥರ ನಮ್ಮ ಕೈಯಾಗ ಅಂಟ್ಕೊಳಕತ್ತಂದ್ರೆ ಒಂದಿಷ್ಟು ಒಣ ಹಿಟ್ಟು ಹಚ್ಕೊಂಡು ಮಾಡ್ಬೇಕಿದ್ನು. ಇದು ಒಟ್ಟು ಇದನ್ನು ಬರಬಾರ್ದು ರೀ. ಅದು ಯಾವುದು ಪೌಡ್ರ್ ಹೊರಗೆ ಬರಬಾರ್ದು, ಅದು ಎಣ್ಣೆಲಿ ಬಿಟ್ಕೋಬಾರ್ದು. ಅದೆಲ್ಲ ನೋಡ್ಕೊಂಡು ಮಾಡ್ಬೇಕು. ಈಗ ನೋಡ್ರಿ ಒಣ ಹಿಟ್ಟು ಹಚ್ಚಿ ನಾ ಇದನ್ನೆಲ್ಲ ಇದನ್ನು ಮಾಡಿದ್ನಿ, ಒತ್ತಿದ್ನದನ್ನ. ಈಗ ನೋಡ್ರಿ ಇದ್ರೊಳಗೆ ಮಧ್ಯಕ್ಕಷ್ಟೇ ಹಿಂಗೆ ಹಾಕೋಬೇಕು. ಎಲ್ಲೂ ಬರಬಾರ್ದು ಅದು ಹೊರಗೆ ಬಂತಂದ್ರೆ ಅದೆಲ್ಲ ಸಕ್ಕರೆ ಅದು ಎಲ್ಲ ಎಣ್ಣೆ ಒಳಗೆ ಬಿಟ್ಕೋತೈತಿ, ಅದೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ ನೋಡ್ರಿ ಹಿಂಗೆ ಹಾಲು ಒಂದು ಸ್ವಲ್ಪ ಹಚ್ಬಿರ್ಬೇಕು. ಸೈಡಿಗೆ ಹಚ್ಬೇಕು, ಒಂದು ಸೈಡ್ ಹಚ್ಬೇಕು ಅದು. ಈಗ ನೋಡ್ರಿ ಇದಕ್ಕೆ ಒಣ ಹಿಟ್ಟು ಹಚ್ಚಿ ಹೀಗೆಲ್ಲ ಫಿಲಪ್ ಮಾಡಿ ಅದನ್ನ ಒತ್ತಿ ಇಟ್ಕೋಬೇಕು. ಅಂದರೆ ಎಣ್ಣೆ ಒಳಗೆ ಬಿಟ್ಕೊಳ್ಳಂಗಿಲ್ಲ ಅವು. ಹಿಂಗೆ ಆರಾಮಾಗಿ ಮಾಡ್ಬೋದು. ಇದನ್ನು ಹಚ್ಚಿ ಹಾಲು ಹಚ್ಚಿ ಇದಕ್ಕೆ ಮತ್ತೆ ಹಿಟ್ಟು ಹಚ್ಬೇಕು. ನೋಡಿರಿ ಮಧ್ಯಕ್ಕಷ್ಟೇ ಚೆನ್ನಾಗಿ ಹಾಕೋಬೇಕು. ಇದು ಮೇನ್ ಇರ್ತೈತೆ ರೀ. ಎಲ್ಲೂ ಅದು ಆ ಕಡೆ ಈ ಕಡೆ ಬರಬಾರ್ದು. ಹೊರಗಡೆ ಬಂತಂದ್ರೆ ಎಣ್ಣೆ ಒಳಗೆ ಅದೆಲ್ಲ ಬಿಟ್ಕೊಂಡು ಎಣ್ಣೆಲ್ಲ ವೇಸ್ಟ್ ಆಗುತ್ತೆ. ಇಷ್ಟ ಹಾಕೋಬೇಕು ಮಧ್ಯಕ್ಕಷ್ಟ. ಒಂಚೂರು ಹಾಲು ಹಚ್ಕೊಂಡು ಹಿಂಗೆ ಒತ್ತೆ ಆಮೇಲೆ ಒಣದ ಒಂದಿಷ್ಟು ಹಿಟ್ಟು ಹಚ್ಚಿ ಅದನ್ನೆಲ್ಲ ಇದನ್ನು ಮಾಡ್ಕೋಬೇಕ್ರಿ. ಹಾಂ ನೋಡಿರಿ ಈಗ ಪೂರ್ತಿ ಆಗ್ತದೆ. ಹಿಂಗೆ ಎಲ್ಲ ಪೌಡ್ರ್ ಹಾಕಿನೂ ನಾನು ಇದೇ ಥರನ ತುಂಬಿ ಅವನ್ನೆಲ್ಲ ಬೇರೆ ಬೇರೆನ ಕರ್ದನೆ ನಾನು. ಇದು ಬಿಳಿ ಎಳ್ಳಿನ ಪೌಡ್ರು ನೋಡಿರಿ. ಹಿಂಗೆಲ್ಲ ಎಲ್ಲನೂ ಎಲೆ ಲಟ್ಟಿಸ್ಕೊಂಡು ಅದ್ರೊಳಗೆ ಯಾವ ಪೌಡ್ರ್ ತುಂಬಬೇಕು ಅದನ್ನು ತುಂಬಿ ಈಗ ನೋಡಿರಿ ಇದು ಎಲೆ ಎಲ್ಲ ಹಿಂಗೆ ತೆಳ್ಳಗೆ ಲಟ್ಟಿಸ್ಕೋಬೇಕು ಒಂದೇ ಸಮಾಗೆ ಎಲ್ಲನೂ. ಈಗ ನೋಡಿರಿ ಎಲ್ಲ ಲಟ್ಸಿದ್ದಾತು. ಈಗ ಅದನ್ನ ತುಂಬಾಕತ್ತೈತೆ. ಇದು ನೋಡ್ರಿ ಇದ್ರದ್ದು ನೋಡ್ರಿ, ಇದು ಸಿರಿಧಾನ್ಯದ್ದು. ಸಿರಿಧಾನ್ಯದ್ದು ಬೆಲ್ಲ ಮತ್ತು ನವಣೆಯನ್ನು ಚೆನ್ನಾಗಿ ಹುರಿದು ಅದಕ್ಕೆಲ್ಲ ಕೊಬ್ಬರಿ, ಗಸಗಸೆ ಎಲ್ಲ ಸೇರಿಸಿರ್ತದಕ್ಕೆ ತುಪ್ಪ. ಅದು ಇದು ಚೆನ್ನಾಗಾಗಿರ್ತೈತಿ. ಇದೆಲ್ಲ ಡಯಾಬಿಟಿಕ್ದವ್ರಿಗೆಲ್ಲ ಭಾಳ ಚಲೋ ಅಂತ ಹೇಳ್ತಾರೋ. ಅದಕ್ಕೂ ಒಟ್ಟು ಬೆಲ್ಲ ಹಾಕಿನ ಮಾಡೈತಿಲ್ಲ, ನವಣೆ ಇಂತ್ರ ಇದು ಕರ್ಚಿಕಾಯಿ ಮಾಡಾಕ್ತೈತಿ ನೋಡ್ರಿ. ಇದೆಲ್ಲ ಹಿಂಗೆ ಫಿಲಪ್ ಮಾಡೋದು ಆತಂದ್ರೆ ಅದನ್ನ ಸೈಡಿಗೆ ಒಂಚೂರು ಒಂದೇ ಕಡೆನ ಹಾಲು ಹಚ್ಕೊಂಡು ಹಿಂಗೆ ಮಾಡ್ಬೇಕು ನೋಡಿರಿ. ಇದು ಹಿಟ್ಟು ಹಚ್ಬೇಕು. ಹಂಗೇನಾರು ನಿಮ್ಗೆ ಕೈಗೆ ಅಂಟ್ಕೊಳಕತ್ತಂದ್ರೆ ಅದಕ್ಕೆ ಒಂಚೂರು ಹಿಟ್ಟು ಹಚ್ಚಿ, ಒಣ ಹಿಟ್ಟು ಹಚ್ಚಿ ಅದನ್ನ ಚೆನ್ನಾಗಿ ಅದನ್ನ ಒತ್ತಬೇಕು. ಅದನ್ನ ಇದ್ರೊಳಗೆ ಹಿಂಗೆ ಹಾಕೋಬೇಕ್ರಿ. ಹಿಂಗೆ ಹಾಕ್ಕೊಂಡು ಸೈಡಿಗೆಲ್ಲ ಇದನ್ನು ಹಚ್ಚಿ ಹಿಂಗೆ ಒತ್ತಿಟ್ಕೊಂಬಿಡ್ಬೇಕು. ಈಗ ಸಿರಿಧಾನ್ಯದ ನಂತರ ಮಾಡಿದಂಥ ಇವು ಕರ್ಚಿಕಾಯಿ ರೆಡಿ ಮಾಡ್ಕೊಳಕತ್ತಾನೆ. ಇವನ್ನೆಲ್ಲ ಹೆಂಗೆ ಕರಿದತ್ತೂ ಹೇಳ್ಕೊಡ್ತೀನಿ ನಾನು.
ಈಗ ನೋಡಿ ಇದೆಲ್ಲ ಚೆನ್ನಾಗಿ ಅದು ತುಂಬುದು ಇಲ್ಲಿ ಇದ್ರಾಗ ಬಿಟ್ಕೊಳ್ಳಾರ್ದಂಗೆ ಮಾಡೋದು ಅದನ್ನು ಫಸ್ಟ್ ಮಾಡ್ಬೇಕದು ಹೀಗೆಲ್ಲ ಮಾಡ್ಕೊಳಕ್ತಾನೆ ನೋಡ್ರಿ. ಈಗ ಇದೊಂದು ಇದು ಎಲ್ಲಿ ಲಟ್ಸಿದ್ರೆ ತೆಳ್ಳಗೆ ಲಟ್ಟಿಸ್ಬೇಕನ್ನು. ಎಳ್ಳು ಭಾಳ ಹೆಲ್ತಿಗೆ ಒಳ್ಳೇದ್ರಿ ಅದು. ಅದ್ರೊಳಗೂ ಎಲ್ಲ ಪ್ರೋಟೀನ್ ಇರ್ತಾವೆ ನೋಡ್ರಿ. ಬೆಸ್ಟ್, ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆಲ್ಲ ಒಳ್ಳೇದು ಕಂಟೆಂಟ್ಸ್ ನೋಡ್ರಿ. ಹಿಂಗೆಲ್ಲ ಎಲೆ ಮಾಡ್ಕೊಂಡು ಅದ್ರೊಳಗೆ ತುಂಬೋದ್ರಿಂತ ಚೆಂದಂಗೆ ತುಂಬೋದ್ರಿಂತ ಅವು ಏನೂ ಒಡೆಯಂಗಿಲ್ಲ ರೀ. ಇದು ಬಿಳಿ ಎಳ್ಳಿನ ನೋಡ್ರಿ. ಬಿಳಿ ಎಳ್ಳನ್ನು ಬೆಲ್ಲ ಹಾಕಿ ಪೌಡ್ರ್ ಮಾಡ್ಕೊಂಡಾನೆ ಅದಕ್ಕೆ ಅದನ್ನ ಈಗ ಲಟ್ಟಿಸಿ ಅದಕ್ಕೆ ಗಸಗಸೆ ತುಪ್ಪ ಎಲ್ಲ ಹಾಕೈತೆ. ಅದಕ್ಕೂ ಇದೆಲ್ಲ ಲಟ್ಟಿಸಿ ಹೀಗೆಲ್ಲ ತುಂಬಬೇಕಂತ. ಏನಿಲ್ಲ ರೀ, ಮಧ್ಯಕ್ಕೆ ಹಾಕೊಳ್ಳೋದು, ಅದನ್ನು ಸೈಡಿಗೆ ಒಂಚೂರು ಹಾಲು ಹಚ್ಚೋದು, ತುಂಬೋದು. ಅಕಸ್ಮಾತ್ ಕೈಗೆ ಹತ್ತಕತ್ತಂದ್ರೆ ಒಣ ಹಿಟ್ಟು ಹಚ್ಚಿ ಅದನ್ನ ಫಿಲಪ್ ಮಾಡೋದು. ಸಿಂಪಲ್ ಐತ್ರಿ ಅದೆಲ್ಲ ಮಾಡೋಗ. ಬೇಕಾದಾಗ ಒಂಚೂರು ಮೈದಾ ಹಿಟ್ಟಿಗೆ ಎಣ್ಣೆ ಹಾಕಿ ನಾದ್ಕೊಂಡು ಏನು ಬೇಕಾದ ತುಂಬೋದು. ಕೊಬ್ಬರಿ ಬೆಲ್ಲ ಇದ್ರೂ ತುಂಬಿದ್ರೂ ಅದು ಕರ್ಚಿಕಾಯಿ ಟೇಸ್ಟೇ ಬರ್ತೈತೆ ರೀ. ಅದಕ್ಕೆ ನಾ ಪಂಚಮಿ ಹಬ್ಬಕ್ಕೆ ಎಲ್ಲರೂ 5 ಥರದ ಉಂಡಿನೂ ಮಾಡ್ತಾರೆ ರೀ. ನಾನು ಮಾಡೇನಿ 5 ಥರದ ಉಂಡಿನೂ. ಅದಕ್ಕೆ ಈಗ 5 ಥರ ಕರ್ಚಿಕಾಯಿ ಮಾಡಬೇಕು, ಇದೊಂದು ವೆರೈಟಿ ಆಗುತ್ತೆ ಅಂತೇಳಿ ನಾನು ಇದನ್ನು 5 ಥರದ್ದು ಕರ್ಚಿಕಾಯಿನ ಮಾಡಾಕತ್ತೀನಿ. ಈ ಒಂದೊಂದೂ ಟೇಸ್ಟನ್ನು ಇರ್ತಾವ್ರಿ, ಅವು ಬೇರೆನೇ ಇರ್ತಾವಲ್ಲ. ಅದು ಎಳ್ಳಿಂದು ಕರಿ ಎಳ್ಳಿನ ಟೇಸ್ಟ್ ಬೇರೆ, ಮತ್ತು ಪುಟಾಣಿ ಸಕ್ರಿದು ಅದೊಂದು ಬೇರೆ ರೀ, ಡ್ರೈ ಫ್ರೂಟ್ಸ್ ಹಾಕಿದ್ದು ಅದೊಂದು ಬೇರೆ. ಹಿಂಗೆ ಟೇಸ್ಟನ್ನು ಬದಲಾವಣೆ ಇರ್ತೈತದ. ಅದಕ್ಕೆ ನಾನು ಇದನ್ನ ಎಲ್ಲನೂ ಮಾಡಿ ತೋರ್ಸಾಕತ್ತೇನೆ. ಇದು ಹಿಟ್ಟು ಒಂದೇ ಇರ್ತೈತಲ್ರಿ. ಎಲ್ಲ ಉಳ್ಳಿಗಳನ್ನು ಮಾಡ್ಕೊಂಡಿದ್ದು ನೀವು ಬೇಕಾದೂ ಮಾಡ್ಬೋದು. ನಾವು ಅದು ಹೆಂಗೆ ಇಟ್ಟೇನೆ ಅಂದ್ರೆ ಅದ್ರ ಪೌಡ್ರ್ ಅದಕ್ಕೆ ಇಟ್ಬಿಟ್ಟೆ ನಾನು ಅದನ್ನ ಹಾಕಕ್ಕಂತ ಹೇಳಿ. ನೋಡಿರಿ, ಇದು ಹೀಗೆಲ್ಲ ತುಂಬೋದು. ಪುಟಾಣಿ ಹಿಟ್ಟಿಂದ ಕೊಬ್ಬರಿ, ಪುಟಾಣಿ, ಬೆಲ್ಲ ಇವೆಲ್ಲ ಹಾಕಿರ್ತೈತೆ. ಮಸ್ತಾಗಿರ್ತಾವ್ರಿ, ಎಲ್ಲನೂ ಮಸ್ತಾಗಿರ್ತಾವೆ. ಇದ್ರಾಗ ನೀವು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಾಡ್ಕೋಬೋದು. ನಾ ಇಲ್ಲೇ ಪುಟಾಣಿ, ಬೆಲ್ಲ, ಸಕ್ಕರೆ, ಇದು ಬೆಲ್ಲ, ಪುಟಾಣಿ, ಕೊಬ್ಬರಿ, ಎಳ್ಳು ಎಲ್ಲ ಹಾಕೇನಿ ಇದಕ್ಕೆ. ಇದ್ರಾಗೂ ಇದು ಭಾಳ ಟೇಸ್ಟಾಗಿರ್ತೈತೆ. ಪ್ರತಿಯೊಂದೂ ವೆರೈಟಿ ಇರ್ತಾವ್ರಿ, ಪ್ರತಿಯೊಂದೂ ಟೇಸ್ಟನ್ನಾಗಿರ್ತಾವೆ. ಟೇಸ್ಟ್ ಬದಲಾವಣೆ ಇರ್ತೈತಿ. ನೀವು ಮಾಡಿ ನೋಡಿರಿ. ಹಿಂಗೆ ಇದು ತುಂಬೋದ್ರಾಗನ ಬೇರೆ ಬೇರೆ ಐಟಮ್ ತುಂಬಿ ನೋಡಿರಿ, ಚೆನ್ನಾಗಿ ಬರ್ತಾವೆ ಮತ್ತು ಟೇಸ್ಟ್ ಅನ್ನಿಸ್ತಾವೆ. ಬರೀ ಅದನ್ನೇ ತಿನ್ನೋಕ್ಕಿಂತ ಬೇರೆ ಬೇರೆ ಹಾಕ್ಕೊಂಡು ಅದ್ರೊಳಗೆ ಫಿಲಪ್ ಮಾಡ್ಕೊಂಡು ತಿನ್ನಕ್ಕೆ ಬರ್ತೈತೆ. ಈಗ ನೋಡಿರಿ, ಇದು ಎಲೆ ಎಲ್ಲ ಮಾಡ್ಕೊಳಕತ್ತೇನೆ ನಾನು. ಎಲ್ಲ ಎಲೆ ಮಾಡ್ಕೊಂಡು, ಇದು ಎಲೆ ಹೆಂಗೆ ಮಾಡ್ಕೋಬೇಕಂತಂದ್ರೆ ನಾ ಒಂದು ಮೀಡಿಯಮ್ ಸೈಜಿಗೆ ಮಾಡ್ಕೋಬೇಕ್ರಿ. ತೆಳ್ಳಗನೂ ಇರಬಾರ್ದು, ದಪ್ಪನೂ ಇರಬಾರ್ದು, ಮೀಡಿಯಮ್ ಆಗಿ ಮಾಡ್ಕೋಬೇಕು. ಇದು ಎಲೆ ಎಲ್ಲ ಲಟ್ಟಿಸ್ಕೋಬೇಕು. ಎಳ್ಳಾಗಲಿ ಮತ್ತು ಕೊಬ್ಬರಿ, ಒಣ ಕೊಬ್ಬರಿ ಆಗಲಿ, ಇವೆಲ್ಲ ಭಾಳ ಶಕ್ತಿಯುತವಾದಂಥ ಇವೆಲ್ಲ. ಕೊಬ್ಬರಿ ಎಲ್ಲ ಇದು ವೀಕ್ನೆಸ್ ಇದ್ದವ್ರಿಗೆ ಡ್ರೈ ಫ್ರೂಟ್ಸು, ಕೊಬ್ಬರಿ, ಎಳ್ಳ ಎಲ್ಲ ತಿನ್ನಂತ ಹೇಳ್ತಿರ್ತಾರೋ. ಅವೆಲ್ಲ ಹೆಲ್ತಿಗೆಲ್ಲ ಭಾಳ ಚಲೋ. ನೋಡಿರಿ, ಈಗ ಎಳ್ಳನ್ನು ಹೀಗೆಲ್ಲ ಕರಿ ಎಳ್ಳಿಂದು ಕರಿ ಎಳ್ಳ ಬೆಲ್ಲ ಇವಂತೂ ಭಾಳ ಅಂದ್ರೆ ಭಾಳ ಸೂಪರಾಗಿರ್ತಾವೆ. ಇವನ್ನ ನಾನು ಭಾಳ ಇಷ್ಟಪಟ್ಟು ತಿಂತೀವಿ. ಇವನ್ನೆಲ್ಲ ಕರಿ ಎಳ್ಳಿನ ಕರ್ಚಿಕಾಯಿ ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತಾವೆ. ಇವನ್ನ ಬೇಕಾದರೂ ನೀವು ಸಪ್ರೇಟಾಗಿ ಮಾಡಿ ನೋಡಿರಿ. ಕರಿ ಎಳ್ಳು ಬೆಲ್ಲ ಕರ್ಚಿಕಾಯಿ ಅದು ಭಾಳ ಟೇಸ್ಟಾಗಿರ್ತಾವೆ. ಇದ್ರ ಉಂಡೆ ಆದರೂ ಅಷ್ಟೇ ರೀ. ಇವೆಲ್ಲ ಈಗಿನ ಮಾಡಿನ ಡ್ರೈ ಫ್ರೂಟ್ಸ್ ಎಲ್ಲನೂ ಉಂಡಿನೂ ಮಾಡಕ್ಕೆ ಬರ್ತಾವೆ. ನೋಡಿರಿ, ಇದನ್ನು ಮಧ್ಯಕ್ಕೆ ಹಾಕಿ ಅದನ್ನ ಚೆನ್ನಾಗಿ ಒತ್ತಿ ಅದು ಹಿಟ್ಟು ಹೊರಗೆ ಬರಲಾರ್ದಂಗೆ ಮಾಡೋದು ಒಂದು ಇದು ರೀ. ಎಣ್ಣೆ ಒಳಗೆ ಬಿಟ್ಕೊಳಾರ್ದಂಗೆ ತುಂಬುದನ ಒಂದು ದೊಡ್ಡ ಇದು ನೋಡಿರಿ. ಇಲ್ಲಿ ಹೀಗೆಲ್ಲ ಒತ್ಕೋಬೇಕದನ್ನ. ಆಮೇಲೆ ಒಣ ಹಿಟ್ಟು ತೊಗೊಂಡು ಸ್ವಲ್ಪ ಒಣ ಹಿಟ್ಟು ತೊಗೊರಿ. ಹಿಂಗೆ ಇದೆಲ್ಲ ನಮ್ಗೆ ಕೈಗೆ ಅಂಟ್ಕೊಳಕತ್ತಿತ್ತಂದ್ರೆ ಅದನ್ನೆಲ್ಲ ಹಿಂಗೆ ಒತ್ತಬೇಕು.
ಈಗ ನೋಡ್ರಿ ಎಣ್ಣೆ ಬಿಟ್ಕೊಳ್ಳಾರ್ದಂಗೆ ಎಣ್ಣೆ ಕಾಸಕ್ಕಿಟ್ಟೈತಿ. ನಾವು ಹಗರು ಕರ್ಕೊಳಕತ್ತೀವಿ ಅವನ್ನ. ಇವು ಈಗ ನಾನು ಫಸ್ಟ್ ಸಕ್ರೆ ಕರ್ಚಿಕಾಯನ್ನು ಕರ್ಕೊಳಕತ್ತೇನೆ. ಯಾಕಂದರೆ ಇವು ಏನೋ ಯಾವಾಗಲೇ ಫಸ್ಟ್ ತುಂಬಿದ್ದು ನಾವು ಕರ್ಕೋಬೇಕು, ಇವು ಹೊಡಿಬಾರ್ದು ಅಂತೇಳಿ ಮೊದಲನ ಕರ್ಕೊಳಕತ್ತೇನೆ. ಇದು ಸಕ್ರೆ ಕರ್ಚಿಕಾಯಿದ. ಇವು ನೋಡ್ರಿ ಸಕ್ರೆ ಕೊಬ್ಬರಿ ಗಸಗಸಿ ಎಲ್ಲ ಹಾಕಿದ್ದೈತಲ್ರಿ, ಅದ್ರೂ ಇವು ಕರ್ಚಿಕಾಯಿ. ಎಣ್ಣೆಯನ್ನು ಕಾಸಕ್ಕಿಟ್ಟ ಚೆನ್ನಾಗಿ ಎಣ್ಣೆ ಕಾದ ನಂತರ ಈ ಥರ ಚಂದ ಕಲರ್ ಬರ್ತಾವೆ. ಅದಕ್ಕೆ ಹಿಂಗೆ ಕರ್ಕೋಬೇಕು. ಈಗ ಇದು ಕರ್ಚಿಕಾಯಿ ಕಲರ್ ಹಿಂಗೆ ಬರ್ಬೇಕು ನೋಡ್ರಿ. ಇದೆಲ್ಲ ಕೊಬ್ಬರಿ ಸಕ್ರೆದದು. ಇದು ನಾನು ಬೇರೆ ಬೇರೆ ಐಟಮ್ ಹಾಕಿದ್ರಂತ್ರ ಅದ್ರೊಳಗೆ ನಿಮಗೆ ಹೇಳ್ತಾ ಇರ್ತೀನಿ ಅದಕ್ಕೆ ಯಾವ್ಯಾವ ಅಂತೇಳಿ. ನೋಡ್ರಿ ಇದನ್ನು ಎಲ್ಲ ಇದು ಸಿರಿಧಾನ್ಯದಿತ್ತಲ್ರಿ, ಅದನ್ನು ತೊಗೊಂಡು ಬಂದು ಈ ಥರ ಎಲ್ಲ ಕರ್ಕೊಳಾಗ್ತದೆ. ಹಿಂಗೆ ಎಲ್ಲನೂ ಹಿಂಗೆ ಕಲರ್ ಬರ್ಬೇಕ್ರಿ. ಚೆಂದಂಗೆ ಕಲರ್ ಬಂದು ಅಂದ್ರೆ ಅವು ಟೇಸ್ಟ್ ಆಗಿರ್ತಾವೆ, ಬೆಸ್ಟ್ ಆಗ್ತಾವೆ ನೋಡ್ರಿ. ಹಿಂಗೆಲ್ಲ ಚೆನ್ನಾಗೇ ಕರ್ಕೋಬೇಕು. ನಿಮ್ಗೆ ಇವೆಲ್ಲ ಕನ್ಫ್ಯೂಸ್ ಆದ್ರೆ ನಾನು ಅದ್ರದ್ದು ಹಿಟ್ಟು ಅದಕ್ಕೆ ಇಟ್ಟು ತೋರಿಸ್ತೀನಿ. ನೋಡಿ ಇವು ಬೇರೆ ಟೈಪ್. ಎಲ್ಲನೂ ಹಿಂಗೆ ಗರಿಗರಿಯಾಗೇ ಬರ್ತಾವೆ. ಗರಿಗರಿಯಾಗಿ ಹಿಂಗೆ ಕರ್ಕೋಬೇಕು. ಅವು ಬೇರೆ ಬೇರೆ ಹಿಟ್ಟು ತುಂಬಿದ್ದು ನಾನು ಬೇರೆ ಪ್ಲೇಟ್ಸ್ ಎಲ್ಲ ಮಾಡಿ ಬೇರೆನ ಕರ್ಕೊಳಕ್ತಾನೆ. ಅದ್ರೊಳಗೆ ಫಿಲಪ್ ಮಾಡಿದ್ದು ಬೇರೆ ಇರ್ತೈತಿ, ಅದಕ್ಕೆ ನಾನು ಬೇರೆನ ಕರ್ಕೊಳಕತ್ತಾನೆ. ನೋಡಿ ಇದೆಲ್ಲ ಕೆಂಪಾಗ್ಯಾವಲ್ರಿ, ಈ ಥರ ಬರ್ಬೇಕು. ಎಣ್ಣೆ ಜಾನೆ ಹಗುರ ಇದ್ರೊಳಗೆ ತೊಗೊಂಡು ಹಾಕ್ಬೇಕು. ಅದನ್ನ ಹುಷಾರಾಗಿ ಮಾಡ್ಬೇಕು ಅದನ್ನು ಕೆಲಸ. ಯಾಕಂದರೆ ಎಣ್ಣೆ ಒಳಗೆ ಹಾಕಿ ಕರಿ ಇರ್ತಾವಲ್ರಿ. ಈಗ ಯಾವುದೂ ಬಿಟ್ಕೊಂಡಿಲ್ಲ ನೋಡ್ರಿ, ಆರಾಮಾಗಿ ಅವು ಬೆಸ್ಟಂಗೆ ತುಂಬಿದ್ದು ಅದು ಎಲ್ಲ ಹಿಟ್ಟು ಹಚ್ಚಿ ಅದನ್ನೆಲ್ಲ ಫಿಲಪ್ ಮಾಡೋದು ಸರಿಯಾಗಿ ಮಾಡ್ಬೇಕ್ರಿ. ಅದಕ್ಕೆ ಯಾವುದೂ ಹಂಗೆ ಬಿಟ್ಕೊಳ್ಳಂಗಿಲ್ಲ. ಈಗ ನೋಡಿ ಹಿಂಗೆಲ್ಲ ಬರ್ತಾವೆ. ಪ್ರತಿಯೊಂದಕ್ಕೂ ಪೌಡ್ರ್ ಬೇರೆ ಆಕೈತಿ. 5ಕ್ಕೂ 5 ಥರ ಮಾಡೈತಿ ಇದು ಕರ್ಚಿಕಾಯಿ. 5ಕ್ಕೂ ಹಿಂಗೆಲ್ಲ ಬಂದ. ಇದು ಕಲರ ಕೆಂಪಾಗೋಂಗೆ ಕರ್ಕೋಬೇಕು. ಎಲ್ಲ ಕೆಂಪಾಗ್ಯಾವ ನೋಡ್ರಿ. ಈಗ ನಾ ಎಲ್ಲನೂ ಕರೆದ ತೋರ್ಸಾಕ್ತಾನೆ ನಿಮ್ಗೆ. ಈ ಥರ ಮಸ್ತಂಗೆ ಕರಿಬೇಕು. ಯಾವಾಗಲೂ ಅದನ್ನು ಸಕ್ರೆದು ಇರ್ತೈತಲ್ರಿ, ಅದು ಯಾವಾಗಲೂ ಫಸ್ಟ್ ಕರ್ಕೋಬೇಕು. ಆಮೇಲೆ ಲಾಸ್ಟಕ್ಕೆ ಇದು ಕರಿದನ್ನು ಕರ್ಕೋಬೇಕು. ಅವು ಯಾವುದು ಬಿಟ್ಕೋಬಾರ್ದಲ್ರಿ. ನೋಡ್ರಿ ಹಿಂಗೆ ಹಾಕೋ. ಅಕಸ್ಮಾತ್ ಬಿಟ್ಕೊಂಡ್ರೆ ಅಂಥೇಳಿ ಅದಕ್ಕೆ ನಾವು ಏನು ಮಾಡ್ತೀವಿ ರೀ, ಸಕ್ರೆದು ಕೊಬ್ಬರಿದು ಏನಿರ್ತೈತಲ್ಲ ಅದನ್ನ ಫಸ್ಟ್ ಕರಿಬೇಕು. ಆಮೇಲೆ ಸೆಕೆಂಡ್ ಅವೆಲ್ಲ ಬಿಡಿ ಇದ್ರ ಕರೆದ ಲಾಸ್ಟಿಗೆ ಈ ಕರಿ ಎಳ್ಳಿನ ಇರ್ತೈತಲ್ರಿ ಅದನ್ನು ಕರ್ಕೊಳಕ್ತೈತಿ. ಕರಿ ಎಳ್ಳು ಬೆಲ್ಲ ಹಾಕಿದ್ದನ್ನು ನಾನು ಲಾಸ್ಟಲ್ಲೇ ಕರ್ಕೊಳಕ್ತಾನೆ. ಈಗ ಇವು ಆದರೂ ಈ ಥರ ಕೆಂಪು ಕಲರ್ ಬರಬೇಕು, ಭಾಳ ಚಂದ ಕಲರ್ ಬರಬೇಕು, ಗೋಲ್ಡನ್ ಕಲರ್ ಮಸ್ತಾಗಿರ್ತಾವೆ. ಈಗ ಕ್ರಿಸ್ಪಿನೂ ಆಗ್ಯಾವ್ರಿ, ಹಿಂಗಾಗಿರ್ತಾವೆ. ಇದಕ್ಕೆ ನಾನು ಲಾಸ್ಟಲ್ಲೇ ಇದನ್ನ ಕರ್ಯಾಕತ್ತಾನೆ. ಈಗ ನೋಡ್ರಿ ಇದು ಕ್ರಿಸ್ಪಿಯಾಗಿ ಹಗುರವಾಗಿ ಬಂತು. ಈಗ ಇದನ್ನ ಹೆಂಗೆ ಮಾಡಾಕ್ತಾನೆ ಅಂದರೆ, ಇದು ಎದ್ರದ್ದು ಅನ್ನೋದನ್ನು ಅದ್ರ ಜೊತೆನೇ ಇಟ್ಟು ತೋರ್ಸಾಕ್ತಾನೆ. ಇದು ಕರಿ ಎಳ್ಳಿನ ಕರ್ಚಿಕಾಯಿ, ಕರಿ ಎಳ್ಳಿಟ್ಟು ತೋರ್ಸಾಕ್ತಾನೆ. ಇದು ಬಿಳಿ ಎಳ್ಳಿನ ಕರ್ಚಿಕಾಯಿ. ನೋಡ್ರಿ ಹಿಂಗೆಲ್ಲ ಇದು ಬಿಳಿ ಎಳ್ಳಿನ ಕರ್ಚಿಕಾಯಿ, ಕರಿ ಎಳ್ಳಿನ ಕರ್ಚಿಕಾಯಿ, ಅದು ಡ್ರೈ ಫ್ರೂಟ್ಸಿಂದು, ಇದು ಸಕ್ರೆ ಕೊಬ್ಬರಿ ಎಲ್ಲ ಹಾಕಿದ್ದು. ಇದು ನೋಡ್ರಿ ಪುಟಾಣಿ ಕರ್ಚಿಕಾಯಿ, ನವಣಕ್ಕಿ ಕರ್ಚಿಕಾಯಿ ಎಲ್ಲನೂ ತೋರಿಸಿ.